ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅಧಿಕಾರಿಯೊಬ್ಬರು ಉತ್ತಟತನ ಪ್ರದರ್ಶಿಸಿದ್ದಾರೆ. ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಪ್ರಸಾದ ತಿನ್ನುವ ಸ್ಥಳಕ್ಕೆ ಶೂ ಧರಿಸಿ ಬಂದಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಪೂಜೆಯ ಸಿದ್ಧತೆ ನಡೆದಿದ್ದು, ದಾಸೋಹ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಭಾಗಿಯಾಗಿದ್ರು. ದಾಸೋಹ ಭವನದ ಒಳಗೆ ಎಲ್ಲರೂ ಶೂ ಬಿಟ್ಟು ಬಂದು ಭಾಗಿಯಾಗಿದ್ರು. ಆದರೆ ಕಾರ್ಯದರ್ಶಿ ರೂಪಾ ಮಾತ್ರ ಶೂ ಧರಿಸಿ ಬಂದಿದ್ದನ್ನ ಭಕ್ತರು ಕೆರಳಿಸಿದ್ದಾರೆ. ಇನ್ನು ಈ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಕಾರ್ಯದರ್ಶಿ ರೂಪಾ ಸಿಡಿಮಿಡಿಗೊಂಡ್ರು. ತಿರುಪತಿ ತಿರುಮಲದಿಂದ ರಾಜ್ಯದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಟಿಟಿಡಿ ಆಡಳಿತ ಮಂಡಳಿ ಬರೋಬ್ಬರಿ 10 ಲಕ್ಷ ಕೆಜಿ ತುಪ್ಪಕ್ಕೆ ಬೇಡಿಕೆ ಇಟ್ಟಿದೆ. ನಂದಿನಿ ತುಪ್ಪ ಹೊರತು ಬೇರೆ ತುಪ್ಪ ಬೇಡ ಅಂತ ಟಿಟಿಡಿ ಮಂಡಳಿ ನಿರ್ಧರಿಸಿದೆ. ನಂದಿನಿಗೆ ಟಿಟಿಡಿ ಬೇಡಿಕೆ ಹಿನ್ನೆಲೆ ಕೆಎಂಎಫ್ನಿಂದಲೂ ಅಗತ್ಯಕ್ಕೆ ತಕ್ಕ ತುಪ್ಪ ರವಾನೆಯಾಗ್ತಿದೆ. ನಿನ್ನೆ ಒಂದೇ ದಿನ ತಿರುಪತಿಗೆ 2,50,000 ಕೆಜಿ ತುಪ್ಪ ರವಾನೆಯಾಗಿದೆ. ತಿರುಪತಿ ತಿರುಮಲ ದೇವಸ್ಥಾನದ ಬೇಡಿಕೆಯಂತೆ 1 ಲಾರಿ ಲೋಡ್ ತುಪ್ಪ ಹಂಚಿಕೆಯಾಗಿದೆ. ತಿರುಪತಿಯ ಅಗತ್ಯಕ್ಕೆ ತಕ್ಕಂತೆ ನಂದಿನಿ ತುಪ್ಪ ಪೂರೈಕೆ ಮಾಡುವುದಾಗಿ ಕೆಎಂಎಫ್ ತಿಳಿಸಿದೆ. ಇನ್ಮುಂದೆ ಬೆಂಗಳೂರಿನಲ್ಲಿ ಪೊಲೀಸರ ಕಾಲ್ನಡಿಗೆ ಗಸ್ತು ನಡೆಯಲಿದೆ. ಬೆಂಗಳೂರಿನಲ್ಲಿ ಗ್ರೌಂಡ್ ಲೆವೆಲ್ನಿಂದ ಕ್ರೈಮ್ ಕಂಟ್ರೋಲ್ ಮಾಡೋದಕ್ಕೆ ಕಮಿಷನರ್ ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರು ನಗರಾದ್ಯಂತ ಕಾಲ್ನಡಿಗೆ ಗಸ್ತು ಮಾಡೋದಕ್ಕೆ ಸಿಬ್ಬಂದಿಗೆ ಕಮಿಷನರ್ ಸೂಚನೆ ನೀಡಿದ್ದಾರೆ. ಇಷ್ಟು ದಿನ ಕೇವಲ ಹೊಯ್ಸಳ ಚೀತಾ ವಾಹನದಲ್ಲಿ ಪೊಲೀಸರು ರೌಂಡ್ಸ್ ಹಾಕ್ತಾ ಇದ್ರು. ಒಂದು ಹೊಯ್ಸಳ ವಾಹನದಲ್ಲಿ 8 ಚೆಕ್ ಪಾಯಿಂಟ್ ಹಾಕಿ ಗಂಟೆಗೊಂದು ಚೆಕ್ ಪಾಯಿಂಟ್ನಲ್ಲಿ ವಾಹನ ನಿಲ್ಲಿಸ್ತಾ ಇದ್ರು. ಈಗ ಕಾಲ್ನಡಿಗೆ ಮೂಲಕವೇ ಜನರ ಸಮಸ್ಯೆ ಬಗೆಹರಿಸಲು ಕಮಿಷನರ್ ನಿರ್ಧರಿಸಿದ್ದಾರೆ. ಪ್ರಾರ್ಥನಾ ಸ್ಥಳ, ಮಾಲ್, ದೇವಾಲಯ, ಮಾರ್ಕೆಟ್ ಮುಂತಾದ ಜನನಿಬಿಡ ಸ್ಥಳಗಳಲ್ಲಿ ಕಾಲ್ನಡಿಗೆ ಮುಖಾಂತರ ಗಸ್ತು ಮಾಡೋದಕ್ಕೆ ಸಿಬ್ಬಂದಿಗೆ ಸೂಚನೆ ನೀಡಿದ್ದಾರೆ. ಕರಾಳ ತುರ್ತು ಪರಿಸ್ಥಿತಿಗೆ 50 ವರ್ಷ ತುಂಬಿದೆ. ಅಂದಿನ ತುರ್ತು ಪರಿಸ್ಥಿತಿ ನೆನೆದು ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತದ ಆತ್ಮಶಕ್ತಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪ್ರಹಾರ ನಡೆಸಿದ ಪ್ರಜಾಪ್ರಭುತ್ವವನ್ನೇ ಹತ್ತಿಕ್ಕಿದ ಆ ರಾಷ್ಟ್ರ ವಿರೋಧಿ ಕೃತ್ಯಕ್ಕೆ ಅರ್ಧಶತಕ ತುಂಬಿದೆ. 1975 ಜೂನ್ 25ರಂದು ಪ್ರಜಾಪ್ರಭುತ್ವವನ್ನ ಸಮಸ್ತ ಭಾರತೀಯರ ಆಶೋತ್ತರಗಳನ್ನ ಕಗ್ಗೊಲೆ ಮಾಡಲಾಯಿತು. ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭಾರತೀಯ ಮಹಾನ್ ಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತು ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.